ಅ ಡೈ ಇಸ್ ಥ್ರೋನ್ ಡಿಸ್ಕ್ರೈಬ್ ದ ಫಾಲೋಯಿಂಗ್ ಇವೆಂಟ್ಸ್. ಡೈ ಅಂತ ಹೇಳಿದ್ರೆ 1 2 3 4 5 6 ಇರೋವಂಥ ಕ್ಯೂಬ್ ಬರುತ್ತಲ್ಲ ಆಟಾಡೋದು, ಅದು ಡೈ. ಹಾಂ, ಅದರಲ್ಲಿ ನಮ್ಮ ಸ್ಯಾಂಪಲ್ ಸ್ಪೇಸ್ ಏನಿರುತ್ತೆ 1 2 3 4 5 6. ನಂಬರ್ ಲೆಸ್ ದೆನ್ 7 ಅಂತ ಹೇಳ್ತು ಅಂದರೆ 1 2 3 4 5 ಆ್ಯಂಡ್ 6 ಇವು ನಮ್ಮ ನಂಬರ್ ಲೆಸ್ ದೆನ್ 6. ಸರಿನಾ? ಬೇಸಿಕಲಿ ಎಲ್ಲ ನಮ್ಮ ಪೂರ ಸ್ಯಾಂಪಲ್ ಸ್ಪೇಸ್. ಅ ನಂಬರ್ ಗ್ರೇಟರ್ ದ್ಯಾನ್ 7 ಅಂತ ಹೇಳಿತು ಅಂದರೆ ನಲ್ ಸೆಟ್. ಸರಿ ತಾನೆ? ಅ ಮಲ್ಟಿಪಲ್ ಆಫ್ 3 ಅಂತ ಹೇಳಿದ್ರೆ 3 ಮತ್ತು 6. ಅ ನಂಬರ್ ಲೆಸ್ ದೆನ್ 4 ಅಂತ ಹೇಳ್ತು ಅಂದರೆ 1 2 3. ಆ್ಯಂಡ್ ಈವನ್ ನಂಬರ್ ಗ್ರೇಟರ್ ದೆನ್ 4. ಈವನ್ ನಂಬರ್ ಗ್ರೇಟರ್ ದೆನ್ 4 ಅಂತ ಹೇಳಿದ್ರೆ 5 ಆ್ಯಂಡ್ 6ಅಲ್ಲಿ ಈವನ್ ನಂಬರ್ ಬಂದು 6. ಮೊದಲಿನಾಗ ನಾನು ಗ್ರೇಟರ್ ದೆನ್ 4 ಹುಡುಕಿದೆ ನಾನು 5 ಆ್ಯಂಡ್ 6, ಅದರಲ್ಲಿ ಈವನ್ ನಂಬರ್ ಏನು 6. ಈ ರೀತಿಯಲ್ಲಿ ನೀವು ಸಿಸ್ಟಮ್ಯಾಟಿಕ್ಕಾಗಿ ಯೋಚನೆ ಮಾಡಬೇಕು. ಒಂದೊಂದಾಗಿ ಯೋಚನೆ ಮಾಡಿದ್ರೆ ಸುಲಭ ಆಗುತ್ತೆ. ಅ ನಂಬರ್ ನಾಟ್ ಲೆಸ್ ದೆನ್ 3. ಹಾಂ, ಇದು ನೋಡಿ, ಇದು ಕನ್ಫ್ಯೂಷನ್ ಇದೆ. ಏನು ಮಾಡೋದು ಇಲ್ಲಿ ಯೋಚನೆ ಮಾಡಿ ನೀವು. ಸೊ ಮೊದಲೇದಾಗಿ ನನಗೆ ಲೆಸ್ ದೆನ್ 3 ನಂಬರ್ಸ್ ಹೇಳಿ. 1 2 ಅಲ್ವಾ? ನಾಟ್ ಅಂತ ಹೇಳಿದ್ರೆ ಮಿಕ್ಕಿದ್ದು. ಸರಿನಾ? 4 5 6 ಸರಿ ಇದೆಯಾ? ತಪ್ಪು. 3 ಕೂಡ ಇರಬೇಕು. ಏನಕ್ಕಂತ ಹೇಳಿದ್ರೆ 3 ಇಸ್ ನಾಟ್ ಲೆಸ್ ದ್ಯಾನ್ 3. 3 ಈಸ್ ಈಕ್ವಲ್ ಟು 3. ಹಾಗಾಗಿ 3 ಕೂಡ ಬರುತ್ತೆ ಇಲ್ಲಿ. ಸೊ ಅದಕ್ಕೆ ಹೇಳಿದ್ದು, ಈ ಥರ ಪ್ರಶ್ನೆ ಬಂದಾಗ ನೀವು ಯಾವತ್ತಿದ್ರೂ ಒಂದೊಂದಾಗಿ ಬಿಡ್ಸ್ ಯೋಚನೆ ಮಾಡಬೇಕು. ಆಲ್ಸೋ ಫೈಂಡ್ ಎ ಯೂನಿಯನ್ ಬಿ. ಸೊ ಎ ಯೂನಿಯನ್ ಬಿ ಅಲ್ವಾ? ಇದೇನು ಹೇಳೋದಂಥದ್ದೇನಿಲ್ಲ ಇದರಲ್ಲಿ. ಎ ಇಂಟರ್ಸೆಕ್ಟ್ ಬಿ. ಹಾಂ, ಏನು ಕಾಮನ್ ಇದೆ ಇವೆರಡರಲ್ಲೂ? ನಥಿಂಗ್, ಬಿಕಾಸ್ ದಿಸ್ ಇಸ್ ನಲ್ ಸೆಟ್ ಅಲ್ವಾ? ಮತ್ತು ಬಿ ಯೂನಿಯನ್ ಸಿ. ಬಿ ಮತ್ತು ಸಿ ಯೂನಿಯನ್ ಅಂತ ಹೇಳಿದ್ರೆ 3 ಮತ್ತು 6 ಅದೇನೇ ಇರುತ್ತೆ, ಮತ್ತೇನಿರಲ್ಲ. ಅದಾಯಿತು ಅಂದಮೇಲೆ ಇ ಮತ್ತು ಎಫ್. ಇ ಮತ್ತು ಎಫ್ ಇಂಟರ್ಸೆಕ್ಷನ್ 6. ಇ ಮತ್ತು ಎಫ್ ಇಂಟರ್ಸೆಕ್ಷನ್ ಬಂದು 6. ಡಿ ಇಂಟರ್ಸೆಕ್ಷನ್ ಇ. ಡಿ ಇಂಟರ್ಸೆಕ್ಷನ್ ಇ ಇವೆರಡಲ್ಲಿ ಏನಿದೆ ಕಾಮನ್ನು? ಏನಿಲ್ಲ. ಎ ಮೈನಸ್ ಸಿ ಅಂತ ಹೇಳ್ತು ಅಂತ ಹೇಳಿದ್ರೆ ಎ ಇಂಟರ್ಸೆಕ್ಟಿಂಗ್ ಸಿ ಪ್ರೈಮ್ ಅಲ್ವಾ? ಇಲ್ಲಿದೆ ನೋಡಿ, ಎ ನಟ್ ಬಟ್ ನಾಟ್. ಹಾಂ, ಇಲ್ಲಿದೆ ನೋಡಿ, ಎ ಬಟ್ ನಾಟ್ ಬಿ ಅಂತ ಹೇಳಿದಾಗ ಎ ಮೈನಸ್ ಬಿ ಅಂತ ಹೇಳಿದ್ರೆ ಎ ಇಂಟರ್ಸೆಕ್ಟ್ ಬಿ ಪ್ರೈಮ್. ಎಲಿಮೆಂಟ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ಎ ಬಟ್ ನಾಟ್ ಇನ್ ಬಿ ಅಂತ ಹೇಳ್ದಂಗೆ ಅಲ್ವಾ? ಸೊ ಮೊದಲೇದಾಗಿ ಇದನ್ನು ಬಿಡ್ಸ್ ಬರೀತೀನಿ. 1 2 3 4 5 6. ಇಂಟರ್ಸೆಕ್ಟಿಂಗ್ ಸಿ ಬಂದು 3 6 ಬಿಟ್ಟಿನೆಲ್ಲ. ಸೊ ಬೇಸಿಕಲಿ 1 2 4 ಆ್ಯಂಡ್ 5. ಹಾಂ, ಇವೆರಡರಲ್ಲೂ ಇರುವಂಥ ಕಾಮನ್ ಎಲಿಮೆಂಟ್ ಬಂದು 1 2 4 ಮತ್ತು 5 ಅಲ್ವಾ? ಮತ್ತು ಮುಂದಿನ ಪ್ರಶ್ನೆ ಡಿ ಮೈನಸ್ ಇ. ಡಿ ಮೈನಸ್ ಇ ಅಂತ ಹೇಳಿದ್ರೆ ಏನಿದೆ ಕಾಮನ್ನು? ಯಾತೊರ್ತು ಇಲ್ಲ. ಇಸ್ ಇಟ್ ನಾಟ್? ಡಿ ಮೈನಸ್ ಇ ಅಂತ ಹೇಳಿದ್ರೆ ಅಲ್ಲ, ಮೊದಲನೇದಾಗಿ ಡಿ ಇಂಟರ್ಸೆಕ್ಟಿಂಗ್ ಇ ಪ್ರೈಮ್. ಹೌದಾನೆ? ಈ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ನಾನು ತಪ್ಪು ಯೋಚನೆ ಮಾಡಿದೆ. ಡಿ ಬಂದು 1 2 3. ಇ ಪ್ರೈಮ್ ಬಂದು ಕಾಂಪ್ಲಿಮೆಂಟ್ರಿ ಆಫ್ ಇ ಬಂದು 1 2 3 4 5 6 ಆ್ಯಕ್ಚುಲಿ ಇದೆ ನೋಡಿ. ಅದನ್ನೇ ಬಿಡ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡೋ ಸಹಜ. ಹಾಂ ನೋಡಿ ಇವಾಗ ಅಲ್ವಾ? 1 2 3 ಈ 3 ಇತ್ತು. ನಾನೇನು ಹೇಳಿದೆ? ಏನೂ ಇಲ್ಲ ಅಂಥೇಳಿ. ಸೊ ಈ ರೀತಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಯೋಚನೆ ಮಾಡಿ. ಈ ಮುಂದಿನ ಪ್ರಶ್ನೆ ಏನು? ಇ ಇಂಟರ್ಸೆಕ್ಟ್ ಎಫ್ ಕಾಂಪ್ಲಿಮೆಂಟ್ರಿ ಆಫ್ ಎಫ್. ಎಫಲ್ಲಿ ಏನಿದೆ? 3 4 5 6. ಕಾಂಪ್ಲಿಮೆಂಟ್ರಿ ಆಫ್ ದ್ಯಾಟ್ ಇಸ್ 1 2 3. 1 2 3 ಇಲ್ಲ 1 2. 6 ಮತ್ತು 1 2 ಅಲ್ಲಿ ಏನಿದೆ ಕಾಮನ್ನು? ನಲ್ ಸೆಟ್. ಸರಿನಾ? ಕೊನೆಯದಾಗಿ ಇದನ್ನು ಬರಿಬೇಕಾಯ್ತು ಮೊದಲೇ ನಾನು.
ಸೊ ಕಾಂಪ್ಲಿಮೆಂಟ್ರಿ ಆಫ್ ಎಫ್ ಅಂತ ಹೇಳಿದ್ರೆ 1 ಮತ್ತು 2. ಇದು ಮತ್ತು ಈ ನಡುವೆ ಏನು ಕಾಮನ್ ಇದೆ? ಏನೂ ಇಲ್ಲ, ಹಾಗಾಗಿ ಇದು ನಲ್ ಸೆಟ್ಟು. ಸರಿನಾ? ಸೊ ಇದೇ ನಿಮ್ಮ ಉತ್ತರ.